ತರದ್ನು ಅವಳಿಗೆ ಹೇಳಿದ್ರೆ ಹೇಗಾಗತ್ತೆ ಹೇಳ ಅವಳ ಕೈಲಿ? ಅದು ನಿಜಾನೇ. ತರಕಾರಿ ತಗೊಂಡ್ ಬಾ ಅಂದ್ರೆ ಅಡಿಗೆ ಮಾಡೋದು 3 ತಾಸು ಲೇಟಾಗಿ ಮಾಡ್ತಾಳೆ. ಅಯ್ಯೋ, ಇವಾಗ ಬರ್ಬೇಕಾದ್ರೆ ಏನೇನ್ ಮಾಡ್ಬೇಕು ಅಂತ ಹೇಳಿ ಬಂದಿದ್ದೀನಿ. ಹೋಗೋ ಅಷ್ಟ್ರಲ್ಲಿ ಅಡಿಗೆ ಮಾಡಿದ್ದೆ ಇದ್ರೆ ಸರಿಯಾಗಿ ಮಾಡ್ತೀನಿ ಅವಳಿಗೆ. ಸುಮ್ನೆ ಇರಮ್ಮ. ನೋಟಿಸ್ ಕೊಟ್ಟಾಗಿದೆ. ನೀವು ಯಾವ ನೋಟಿಸ್ಗೂ ಉತ್ತರ ಕೊಟ್ಟಿಲ್ಲ. ತುಂಬಾ ತಿಂಗಳಿಂದ ಲೋನ್ ಕೂಡ ಕಟ್ಟಿಲ್ಲ. ಇವತ್ ಕಾರ್ ಜಪ್ತಿ ಆಗೇ ಆಗತ್ತೆ. ನೋಟಿಸಾ? ನಮ್ಗೆ ಯಾವ ನೋಟಿಸು ಬಂದಿಲ್ಲ ಮೇಡಮ್. ಬಂದಿಲ್ಲ ಅಂತ ಹೇಗ್ರಿ ಹೇಳ್ತೀರಾ? ಕೊಡಿ ಇಲ್ಲಿ. ಈ ಕಾಪಿಗೆಲ್ಲ ನೀವೇ ಸೈನ್ ಮಾಡಿ ತಗೊಂಡಿದ್ದೀರಾ ತಾನೆ? ಈ ಅಡ್ರೆಸ್ ನಿಮ್ದೇ ತಾನೆ? ನಿಮ್ ಫೋನಿಗೆ ಬಂದಿರೋ ಕಾಲು ಮೆಸೇಜು ನೀವ್ ಯಾವ್ದಕ್ಕೂ ರಿಪ್ಲೈ ಮಾಡಿಲ್ಲ. ನೋಡಿ ಇಲ್ಲಿ, ಇದೆಲ್ಲ ನೋಟಿಸ್ ಕಾಪಿಗಳು. ಅಯ್ಯಯ್ಯೋ, ವರ ಇಲ್ಲೇ ಇದ್ದಾಳೆ. ಆಫೀಸ್ ಕೆಲ್ಸದ ಮೇಲೆ ಬಂದಿದ್ದಾಳೆ ಅನ್ಸುತ್ತೆ. ಅಪ್ಪಿ ತಪ್ಪಿ ಅಮ್ಮ ಏನಾದ್ರೂ ಇವಳನ್ನ ನೋಡಿದ್ರೆ ಮುಗಿದ್ದು ಕತೆ. ಸರಿ, ಬಾ ಹೋಗೋಣ. ಅಮ್ಮ ಅಮ್ಮ ಆ ರೋಡಲ್ಲಿ ಹೋಗೋದ್ ಬೇಡ, ಹಿಂಗ್ ಹೋಗೋಣ ಬಾ. ಅಯ್ಯೋ, ಯಾಕೆ ಬೇಡ? ಈ ರೂಟಲ್ಲಿ ಹೋದ್ರೆ ಮನೆಗೆ ಹತ್ರ ಕಣೆ. ಯಾರಮ್ಮ ಹೇಳಿದ್ದು ಈ ಕಡೆ ಹೋಗೋಣ ಬಾ ಅಮ್ಮ? ಆ ಕಡೆ ಬೇಡ, ತುಂಬಾ ಟ್ರಾಫಿಕ್ ಇರುತ್ತೆ. ಟ್ರಾಫಿಕ್ ಈ ರೂಟಲ್ಲಿ 3 ಮತ್ತೊಂದ್ ಕಾರ್ ಇಲ್ಲ ಟ್ರಾಫಿಕ್ ಅಂತೆ. ಮೇಲಾಗಿ ನಡ್ಕೊಂಡು ಹೋಗೋರ್ಗೆ ಎಂತದ್ದೇ ಟ್ರಾಫಿಕ್? ಬಾ. ಅಮ್ಮ 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 ಅಲ್ಲ ಅಮ್ಮ, ನಮ್ ಹಂಗ ಹೋಗೋಣ. ಇದೇನೇ ಶ್ರೀವಲ್ಲಿ, ಅಡ್ಗೆ ಮಾಡ್ಕೊಂಡು ಮನೇಲಿ ಬಿದ್ದಿರ್ಬೇಕಾದವಳು ಇಲ್ಲಿದ್ದಾಳೆ. ಬರ್ಬೇಕಾದ್ರೆ ವರದ ಹೇಳ್ತಾ ತಾನೆ ಅಡ್ಗೆ ಮಾಡ್ತಿದ್ದಾಳೆ ಅಂತ. ಅಮ್ಮ, ವರಲಕ್ಷ್ಮಿ ಮನೇಲೇ ಇದ್ದಾಳೆ ಅನ್ಸುತ್ತೆ. ಅನ್ಸುತ್ತಾ? ಇಲ್ಲಿ ನಿಂತಿರೋದೇನ್ ಭೂತನ? ಎಲ್ರು ಸೇರಿ ನಾಟಕ ಮಾಡ್ತಾ ಇದ್ದೀರಾ? ಫೈಲ್ ಇಟ್ಕೊಂಡು ದೊಡ್ಡದಾಗ ಏನೋ ಮಾತಾಡ್ತಾ ಇದ್ದಾಳೆ. ವರದ ನೋಡಿದ್ರೆ ಮನೇಲೇ ಇದ್ದಾಳೆ ಅಂತಂದ.